ಲಕ್ಷ ಹಣವಿದ್ದ ಬ್ಯಾಗ್ ಬಿಟ್ಟು ಹೋಗಿದ್ದನ್ನು ಮರಳಿಸಿ ಪ್ರಾಮಾಣಿಕತೆ ಮೆರೆದ ದಾಂಡೇಲಿಯ ಹಣ್ಣಿನ ವ್ಯಾಪಾರಿ ಶಬೀರ್ ಪೀರ್ ಸಾಬ್ ಕಾಕರ್ ಅವರೇನು ದೊಡ್ಡ ವ್ಯಾಪಾರಸ್ಥರಲ್ಲ. ಸಣ್ಣ ತಳ್ಳುವ ಗಾಡಿಯಲ್ಲಿ ಹಣ್ಣಿನ ವ್ಯಾಪಾರವನ್ನು ಮಾಡುವ ಶ್ರೀಮಂತ ಮನಸ್ಸಿನ ಬಡ ವ್ಯಾಪಾರಿ. ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ದಾಂಡೇಲಿ ನಗರದ JN ರಸ್ತೆಯಲ್ಲಿರುವ ಮುಜಾವರ್ ಹೂವಿನ ಅಂಗಡಿಯ ಹತ್ತಿರದಲ್ಲಿ ತಳ್ಳುವ ಗಾಡಿಯಲ್ಲಿ ಹಣ್ಣು ಹಂಪಲು ವ್ಯಾಪಾರ ಮಾಡುವ ನಗುಮೊಗದ ಶ್ರಮಜೀವಿ ಶಬೀರ್ ಪೀರ್ ಸಾಬ್ ಕಾಕರ್ ಅವರ ಬಗ್ಗೆ. ಅದಕ್ಕೆ ಕಾರಣ ಉಂಟು. ಎಲ್ಲಿಯಾದರೂ ಹಣ ಸಿಕ್ಕಿದರೆ ಸತ್ತ ಹೆಣವು ಬಾಯಿ ಬಿಡುವ ದಿನಮಾನದಲ್ಲಿಯೂ ಇನ್ನೊಬ್ಬರ ಹಣ ನನಗೆ ಬೇಡ, ಇನ್ನೊಬ್ಬರದ್ದು ಇನ್ನೊಬ್ಬರಿಗೆ, ನಾನು ಶ್ರಮದಿಂದ ದುಡಿದದ್ದು ನನಗೆ ಎಂಬ ಧೋರಣೆಯನ್ನು ಇಟ್ಟುಕೊಂಡವರು ಇದೇ ನಮ್ಮ ಶಬೀರ್ ಪೀರ್ ಸಾಬ್ ಕಾಕರ್ ಅವರು ಎಂದು ಹೇಳಲು ಅತ್ಯಂತ ಅಭಿಮಾನವೆನಿಸುತ್ತದೆ. ಅಂದ ಹಾಗೆ ಇಂದು ಗುರುವಾರ ಸಂಜೆ ಸರಿಸುಮಾರು 7 ಗಂಟೆಯ ಸುಮಾರಿಗೆ ಅವರ ತಳ್ಳುವ ಗಾಡಿಯ ಹತ್ತಿರ ಬಂದ ಬಿಜಾಪುರ ಕಡೆಯ ಪ್ರವಾಸಿಗರು ತಮಗೆ ಬೇಕಾದ ಹಣ್ಣು ಹಂಪಲನ್ನು ಖರೀದಿಸಿದರು. ಹಣ್ಣು ಹಂಪಲು ಖರೀದಿಸುವ ಮುನ್ನ ಅಂದಾಜು ಲಕ್ಷ ರೂಪಾಯಿ ಹಣವಿರುವ ಬ್ಯಾಗನ್ನು ಅಲ್ಲೇ ಬಿಟ್ಟು ಹೋಗಿದ್ದರು. ಅವರು ಹೋಗಿ ಸ್ವಲ್ಪ ಹೊತ್ತಿನ ನಂತರ ಇದನ್ನು ಗಮನಿಸಿದ ಶಬೀರ್ ಪೀರ್ ಸಾಬ್ ಕಾಕರ್ ಅವರು ಆ ಬ್ಯಾಗನ್ನು ಪ್ರತ್ಯೇಕವಾಗಿ ಇಟ್ಟು ಯಾರೂ ಕೊಂಡೊಯ್ಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡರು. ಇನ್ನೂ ಆ ಬ್ಯಾಗ್ ಯಾರದ್ದಿರಬಹುದೆಂದು ತಮ್ಮ ಹಣ್ಣಿನ ಅಂಗಡಿಯತ್ರ ಬಂದು ಹೋದ ಗ್ರಾಹಕರ ಕುರಿತಂತೆ ತಮ್ಮೊಳಗೆ ಮೆಲುಕು ಹಾಕಿಕೊಂಡರು. ಆದರೂ ಈ ಬ್ಯಾಗ್ ಯಾರದೆಂದು ಅವರ ಗಮನಕ್ಕೆ ಬಂದಿರಲಿಲ್ಲ. ಏನೇ ಆಗಲಿ, ಸ್ವಲ್ಪ ಹೊತ್ತು ನೋಡೋಣ, ಆ ನಂತರ ಈ ಬಗ್ಗೆ ಪೊಲೀಸರಿಗೆ ಇಲ್ಲವೇ ಸುದ್ದಿ ಮಾಧ್ಯಮದವರಿಗೆ ಮಾಹಿತಿಯನ್ನು ನೀಡಿ ಅದರ ವಾರಸುದಾರರನ್ನು ಪತ್ತೆ ಹಚ್ಚಿ ಕೊಟ್ಟರಾಯಿತು ಎಂದು ನಿರ್ಧರಿಸಿಕೊಂಡು ತಮ್ಮ ಹಣ್ಣಿನ ವ್ಯಾಪಾರವನ್ನು ಶುರುವಚ್ಚಿಕೊಂಡರು. ಇದಾಗಿ ಸರಿಸುಮಾರು 1 ಗಂಟೆಯ ನಂತರ ಆ ಬ್ಯಾಗಿನ ವಾರಸುದಾರರು ಶಬೀರ್ ಪೀರ್ ಸಾಬ್ ಕಾಕರ್ ಅವರ ಬಳಿ ಬಂದು ಹುಡುಕಾಡಿದ್ದಾರೆ. ಅವರು ಹುಡುಕಾಡುವುದನ್ನು ನೋಡಿ ಅವರ ಬಳಿ ವಿಚಾರಿಸಿ ಸತ್ಯಾಸತ್ಯತೆ ತಿಳಿದ ನಂತರ ಲಕ್ಷ ರೂಪಾಯಿ ಹಣವಿದ್ದ ಬ್ಯಾಗ್ ಅವರದ್ದೇ ಎಂದು ಖಾತ್ರಿಯಾದ ನಂತರ ಹಣವಿದ್ದ ಬ್ಯಾಗನ್ನು ಸ್ಥಳೀಯರಾದ ಇಬ್ರಾಹಿಂ ಕಾಕರ್, ಶಫಿ, ರಿಯಾಜ್ ಮುಜಾವರ್ ಮತ್ತು ಮನೋಹರ್ ಮಾದರ್ ಅವರ ಉಪಸ್ಥಿತಿಯಲ್ಲಿ ವಾರಸುದಾರರಿಗೆ ನೀಡುವ ಮೂಲಕ ನಿಜವಾದ ಮನುಷ್ಯತ್ವ ಮತ್ತು ಮಾನವೀಯತೆಯನ್ನು ಮೆರೆದಿದ್ದಾರೆ. ಹಣ ಸಿಕ್ಕ ನಂತರ ಅದರ ವಾರಸುದಾರರು ಸಂಭ್ರಮಿಸಿ ಶಬೀರ್ ಪೀರ್ ಸಾಬ್ ಕಾಕರ್ ಅವರ ಜೊತೆ ಒಂದು ಸೆಲ್ಫಿ ತೆಗೆದುಕೊಂಡು ಅತ್ಯಂತ ಕೃತಜ್ಞತೆಯ ಭಾವವನ್ನು ವ್ಯಕ್ತಪಡಿಸಿದರು. ನಮ್ಮದಲ್ಲದ ಹಣವನ್ನು ನಮ್ಮದೆಂದು ಭಾವಿಸಿ ಅದನ್ನು ಬಳಕೆ ಮಾಡಿದರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ ಎನ್ನುವ ಶಬೀರ್ ಪೀರ್ ಸಾಬ್ ಕಾಕರ್ ಅವರ ಪ್ರಾಂಜಲ ಗುಣಮನಸ್ಸಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದೆಲ್ಲ ನಿಮ್ಮದೇ ದುಡ್ಡು ತಾನೇ, ನಿಮ್ಮದೇ ದುಡ್ಡು. ನೀವು ಬೇರೆ ಊರಿಗಿಂತ ಬಂದ್ರಿ. ಇನ್ನು ನಮ್ಮ ದಾಂಡೇಲಿಯಲ್ಲಿ ಅಂಥದ್ದು ಯಾರು ಎಲ್ಲ ವ್ಯಾಪಾರಸ್ಥರು ನಮ್ಮದು ಎಲ್ಲ ಒಂದೇ. ಯಾರು ಹಿಂದೂ ಬರಲಿ ಮುಸ್ಲಿಂ ಬರಲಿ ನಾವೆಲ್ಲ ಒಂದೇ. ದುಡ್ಡು ನಮಗೆ ತೊಗೊಳಕ್ಕೆ ನಾವು ಯಾಕೆ ತಿಂತಿಲ್ಲ, ಇಲ್ಲ ಕ್ಯಾಮ್ರಾ ಇಲ್ಲ ನಾವು ಇಟ್ಕೋಬಹುದು. ಆದರೆ ನಮ್ಗೆ ಮನುಷ್ಯತ್ವ ಆದಿಲ್ಲ, ನಮಗಾದ್ರೂ ನಾವು ತಪ್ಪಲ್ಲ ಯಾರಿಗೂ. ನಾವು ಹಿಂದೂ ಅದೇವಿ, ಅದು ನಾವು ದುಡ್ಡು ಇಟ್ಕೋಬೇಕು. ನೀವು ಬೇರೆ ದುಡ್ಡು ತಗೋಬೇಕು, ಆದರೆ ನಮಗೆ ಯಾವುದು ಭೇದ ಭಾವನೆ ಇಲ್ಲ. ಇಲ್ಲಿ ದಾಂಡೇಲಿಯಲ್ಲಿ ಸ್ವಲ್ಪ ಜನ ಏನೋ ಕೆಟ್ಟ ಭಾವನೆಯಿಂದ ವ್ಯಾಪಾರಸ್ಥರಿಗೆ ಇದು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ನಾವು ಆ ಥರ ಯಾವುದು ಮಾಡಿದ್ರೆ ನಾವೆಲ್ಲ ನೀವು ಇಟ್ಟಿಲ್ಲ ಅಂದ್ರೆ ನೀವು ಮಾಡ್ತಿದ್ರಿ ಬೇಡ. ಮನುಷ್ಯತ್ವ ಇರುವಾಗಲ್ಲಿ ನಾವು ಎಲ್ಲರಿಗೂ ದುಡ್ಡು ಕೊಡ್ತಿದ್ವಿ. ಕಾಳಜಿಯಿಂದ ಒಯ್ಯಿರಿ, ಕಾಳಜಿಯಿಂದ ಇಟ್ಬಿಡೋಣ. ಅದೇ ಹಿಂಗೆ ಯಾರೋ ವ್ಯಾಪಾರಸ್ಥರ ಹೊರಗಿನವರು ಯಾರು ಹಿಂಗೆ ಮಾಡಲ್ಲ. ನಾವು ದಾಂಡೇಲಿಂದ ಎಲ್ಲರೂ ಪ್ರೀತಿ ಇರ್ತೀವಿ. ಹೋಗಿ